ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇದು ಬಂದು ಸಿರಿಯ ಕೊನೆ ವಿಡಿಯೋ ಆಗಿರುತ್ತೆ ನಮ್ಮ ಚಾನಲ್ನಲ್ಲಿ. ಯಾಕಂತ ಹೇಳಿದ್ರೆ ಸಿರಿನ ನನ್ನ ಫ್ರೆಂಡ್ಗೆ ಕೊಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಹೇರ್ ಬಂದು ತುಂಬಾ ಉದ್ದ ಬಂದಿದೆ, ಮೇಂಟೈನ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿದೆ. ನೆಕ್ಸ್ಟ್ ಇನ್ನು ಮಳೆ ಎಲ್ಲ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಸರಿಯಾಗಿ ಕರೆಂಟ್ ಇರೋದಿಲ್ಲ. ಸ್ನಾನ ಮಾಡಿಸಿ ಹೇರ್ ಡ್ರೈಯರಲ್ಲೇ ಹೇರ್ನ ಡ್ರೈ ಮಾಡಬೇಕು. ಸೊ ಅದೆಲ್ಲ ಕಷ್ಟ ಆಗುತ್ತೆ. ನನ್ನ ಫ್ರೆಂಡ್ ಬಂದು ಶೋ ಹ್ಯಾಂಡ್ಲರು, ತುಂಬ ಟೈಮಿಂದ ಡಾಗು ಕೊಡಿ ಅಂತ ಕೇಳ್ತಾಯಿದ್ರು, ಶೋ ಮಾಡೋಕ್ಕೆ ಬೇಕು ಅಂತ ಹೇಳಿ. ಹಾಗಾಗಿ ಅವರಿಗೆ ಕೊಡ್ತಾ ಇದ್ದೀನಿ. ಮತ್ತು ಇನ್ನೊಂದು ರೀಸನ್ ಅಂತ ಹೇಳಿದ್ರೆ ನೋಡಿ, ನಾವು 25-30 ಸಾವಿರ ಕೊಟ್ಟು ನಾಯಿಗಳನ್ನ ತಗೊಬರ್ತೀವಿ ಒಳ್ಳೆ ಶೋ ಕ್ವಾಲಿಟಿ ಬೇಕು ಅಂತ ಹೇಳಿ. ಚೆನ್ನಾಗಿ ಸಾಕಿ ಒಳ್ಳೆ ಕಡೆ ಕ್ರಾಸಿಂಗ್ ಮಾಡಿಸಿ ಮರಿ ಮಾಡಿಸಿದ್ವಿ ಅಂತ ಹೇಳಿದರು. ಜನಗಳು ಕಡಿಮೆ ರೇಟಿಗೆ ಕೇಳ್ತಾರೆ. ಅವ್ರು ನೋಡಿದ್ರೆ 7,000 ರೂಪಾಯಿ ಕೊಡ್ತಾರೆ, 8,000 ರೂಪಾಯಿ ಕೊಡ್ತಾರೆ, ನೀವೇನಕ್ಕೆ ಅಷ್ಟು ಕೊಡ್ತಾಯಿದ್ದೀರಾ ಅಂತ ಹೇಳ್ತಾಯಿದ್ದಾರೆ. ಸೊ ನಾವು ತಂದಿರೋದು, ಖರ್ಚು ಮಾಡಿರೋದು, ಅದರ ಕ್ವಾಲಿಟಿ ಅನ್ನೋದೇ ಜನಗಳಿಗೆ ಕ್ವಾಲಿಟಿ ಅನ್ನೋದೇ ನಿಜವಾಗ್ಲೂ ಗೊತ್ತಿಲ್ಲ. ಚೀಪಾಗಿ ಬೇಕಷ್ಟೇ ಅವರಿಗೆ. ಹಾಗಾಗಿ ಬೇಜಾರಾಗಿ ಕೊಡ್ತಾಯಿದ್ದೀನಿ ಈ ಡಾಗ್ನ. ಸೊ ಫ್ರೆಂಡ್ ಬಂದು ಶೋ ಎಲ್ಲ ಮಾಡ್ತಾರೆ, ಶೋ ಹ್ಯಾಂಡ್ಲರ್ ಅವರು. ಸೊ ಅವ್ರ ಹತ್ರ ಇತ್ತು ಅಂತ ಹೇಳಿದರೆ ನಾಯಿದು ಒಳ್ಳೆ ನೇಮ್ ಆಗುತ್ತೆ. ಹಾಗೆ ನಾಯಿನೂ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಹೇರೆಲ್ಲ ಇನ್ನೂ ನಮಗಿಂತ ನೀಟಾಗಿ ಮೇಂಟೈನ್ ಮಾಡ್ತಾರೆ. ನಾಯಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅವರಿಗೆ ಕೊಡೋಣ ಅಂತ ಹೇಳಿ ಕೊಡ್ತಾಯಿದ್ದೀನಿ. ಸೊ ಆಲ್ರೆಡಿ ಕೊಟ್ಟಾಯಿತು. ಸೊ ಅವರು ಬಂದು ಡಾಗ್ನ ತೊಗೊಂಡು ಹೋಗಿದ್ದಾರೆ. ಸೊ ಹಾಗಾಗಿ ಒಂದು ಅಪ್ಡೇಟ್ನ ಕೊಡೋಣ ಅಂಥೇಳಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಅವರು ಡಾಗ್ನ ತೊಗೊಂಡೋಗಿ ನೀಟಾಗಿ ಗ್ರೂಮಿಂಗ್ ಎಲ್ಲ ಮಾಡಿ ಫೋಟೋಶೂಟ್ ಎಲ್ಲ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಈಗ ಕ್ವಾಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಇದೆ ನಿಜವಾದ ಶೋ ಕ್ವಾಲಿಟಿ. ತುಂಬ ಜನಕ್ಕೆ ಕ್ವಾಲಿಟಿ ಅನ್ನೋದೇ ಗೊತ್ತಿರಲ್ಲ. ಹೇರೇ ಉದ್ದ ಬರಲ್ಲ, ಫೇಸ್ ಬಂದು ಸ್ನಾಟ್ ಎಲ್ಲ ತುಂಬ ಉದ್ದ ಬರುತ್ತೆ ಅಂತ ನಾಯಿನ ತೊಗೊಬಂದು ಈ ನಾಯಿಗಳ ಜೊತೆ ಕಂಪೇರ್ ಮಾಡೋಕ್ಕೆ ಬರ್ತಾರೆ. ಸೊ ನಿಜವಾದ ಶೋ ಕ್ವಾಲಿಟಿ ಹೀಗಿರುತ್ತೆ. ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೆ, ಪ್ರಾಪರಾಗಿ ಗ್ರೂಮಿಂಗ್ ಮಾಡಿ ಫೋಟೋಶೂಟ್ ಎಲ್ಲ ಮಾಡಿದ್ವಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಸೊ ನಮ್ಮದು ನಾರ್ಮಲ್ ಮೊಬೈಲು ಮತ್ತು ಗ್ರೂಮಿಂಗು ನಾವು ಅಷ್ಟೊಂದು ಪ್ರಾಪರಾಗಿ ಮಾಡಲ್ಲ. ನಾರ್ಮಲಾಗಿ ಸ್ನಾನ ಮಾಡಿಸಿ ಒಂದು ಹೇರ್ ಡ್ರೈ ಮಾಡ್ತೀವಿ. ಸೊ ಹಾಗಾಗಿ ಅಷ್ಟೊಂದು ಲುಕ್ಕಾಗಿ ಕಾಣೋದಿಲ್ಲ. ಚಿಕ್ಕ ಮರಿಯಿಂದ ಸಾಕಿ ಕೊಡೋದು ಅಂತ ಹೇಳಿದ್ರೆ ತುಂಬಾ ಬೇಜಾರಾಗುತ್ತೆ. ಒಂದು ಹೀಟು ಸ್ಕಿಪ್ ಕೂಡ ಆಗಿತ್ತು. ಸೊ ನೆಕ್ಸ್ಟ್ ಹಿಟ್ ಬಂದಿದ್ದರೆ ಬ್ರೀಡಿಂಗ್ನ ಮಾಡ್ಬೋದಿತ್ತು. ಬಟ್ ಯಾಕೋ ಬೇಡ ಅನಿಸಿ ಕೊಡ್ತಾ ಇದ್ದೀನಿ. ನಾನು ತೊಗೊಬಂದಿದ್ದು 25,000 ರೂಪಾಯಿಗೆ. ಸೊ ಇದನ್ನು ನಾನು ಕೊಡ್ತಾ ಇರೋದು ಕೂಡ 25,000 ರೂಪಾಯಿಗೆ. ಇದರಲ್ಲಿ ನನಗೆ ₹1 ಪ್ರಾಫಿಟ್ ಅನ್ನೋದಿಲ್ಲ. ಈಗೊಂದು 15,000 ಕೊಟ್ಟಿದ್ದಾರೆ, ಇನ್ನು 10,000 ಕೊಡಬೇಕು. ಸೊ 10,000 ಕೊಟ್ಟಾದ್ಮೇಲೆ ಪೇಪರ್ನ ಕೊಡ್ತೀನಿ ಅಂತ ಹೇಳಿದ್ದೀನಿ. ಪೇಪರ್ ಇನ್ನೂ ನನ್ನ ಜೊತೆನೇ ಇದೆ. ಫುಲ್ ಅಮೌಂಟ್ ಕ್ಲಿಯರ್ ಆದಮೇಲೆ ಪೇಪರ್ನ ಕೊಟ್ಟು ಕಳಿಸ್ಬೇಕು. ಓಕೆ ಫ್ರೆಂಡ್ಸ್, ಇದು ನಮ್ಮ ಸಿರಿ ಬಗ್ಗೆ ಅಪ್ಡೇಟ್. ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ. ಇನ್ಮೇಲೆ ಸಿರಿ ವಿಡಿಯೋ ನಮ್ಮ ಚಾನಲಲ್ಲಿ ಬರೋದಿಲ್ಲ. ತುಂಬಾ ಒಳ್ಳೆ ಡಾಗ್ ಇದು. ಜಾಸ್ತಿ ಏನು ಗಲಾಟೆನೂ ಮಾಡ್ತಾ ಇರಲಿಲ್ಲ. ಫುಡ್ ಕೊಟ್ಟರೆ ಸಾಕಿತ್ತು. ನಾನು ಗ್ರೂಮಿಂಗ್ ಮಾಡೋ ಟೈಮಲ್ಲಿ ಕೂಡ ಆರಾಮಾಗಿರ್ತಾಯಿತ್ತು. ಸೊ ವಿಡಿಯೋದಲ್ಲೆಲ್ಲ ನೀವು ನೋಡ್ಬೋದು. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ. ಯಾರ್ಯಾರು ಹೊಸಬ್ರು ನಮ್ಮ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಇವತ್ತಿನ ವಿಡಿಯೋ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ.